ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಸೊ ಕರ್ನಾಟಕದ ಪ್ರಸಿದ್ಧ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಸಂಸ್ಥೆ ಅಂತಾನೆ ಹೇಳ್ಬೋದು. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು ಅಂತ ಎಷ್ಟೋ ನಾಯಕ ನಟಿಯರ ಕನಸಾಗಿತ್ತು. ಆ ಒಂದು ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಈಗ ನಮ್ಮ ಕನ್ನಡದ ನಟಿಯರೇ ಯಾರು ಮುಂದೆ ಬರ್ತಿಲ್ವಾ ಅನ್ನುವಂತಹ ವಿಚಾರ ಈಗ ಹರಿದಾಡ್ತಿದೆ. ಅಂಡ್ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೀವಿ, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಒಂದ್ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕನ್ನಡದ ಸಂಸ್ಥೆ, ಕರ್ನಾಟಕದ ಹೆಮ್ಮೆಯ ಸಂಸ್ಥೆಗೆ ಪರಭಾಷಾ ನಾಯಕಿಯ ಆಯ್ಕೆ ಮಾಡ್ಬೇಕಾಗಿತ್ತ, ಅದರಲ್ಲೂ ಕನ್ನಡದ ನಟಿಯರು ಏನಕ್ಕೆ ಕಮ್ಮಿ ಇದ್ದಾರೆ, ಯಾಕೆ ಅವ್ರನ್ನ ನೀವು ಯಾರು ಸೆಲೆಕ್ಟ್ ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ತಮನ್ನಾರವರ ಬಗೆಗೆ ಅವರು ಬೇಡ ಈ ಒಂದು ರಾಯಭಾರಿಯಾಗಿ ಅನ್ನುವಂತಹ ವಿಚಾರಗಳು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಹಾಗಾದ್ರೆ ಕನ್ನಡದ ನಟಿಯರು ಯಾಕೆ ಈ ಒಂದು ವಿಚಾರದಲ್ಲಿ ಆಯ್ಕೆ ಮಾಡ್ಕೊಳ್ಳಿಲ್ವಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಈ ಒಂದು ವಿಚಾರವಾಗಿ ಕನ್ನಡದ ನಟಿಯರನ್ನ ಇಟ್ಕೊಂಡು, ಅಂದ್ರೆ ನಮ್ಮ ಪ್ಯಾನ್ ಇಂಡಿಯಾದಲ್ಲಿ ಫೇಮಸ್ ಆಗಿರುವಂತಹ ನಟಿಯರು ಶ್ರೀಲೀಲಾ ಆಗಿರಬಹುದು ಅಥವಾ ರಶ್ಮಿಕಾ ಮಂದಣ್ಣರವರನ್ನು ಕೂಡ ಸಂಪರ್ಕ ಮಾಡಿಲ್ವಾ, ಅವರನ್ನ ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಮಾಡಬಹುದಿತ್ತಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದ್ವು. ಅಂಡ್ ಏನೋ ಒಂದು ರೀತಿ ಈಗ ನ್ಯಾಷನಲ್ ಲೆವೆಲ್ ನಲ್ಲಿ ನಮ್ಮ ಒಂದು ಬ್ರ್ಯಾಂಡ್ ಹೆಸರನ್ನ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಖಂಡಿತವಾಗ್ಲೂ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲೂ ನಡೀತಾ ಇರುವಂತದ್ದು ಪ್ಯಾನ್ ಇಂಡಿಯಾ ಜಮಾನ. ಸೊ ಪ್ಯಾನ್ ಇಂಡಿಯಾದಾದ್ಯಂತ ಒಂದು ಬ್ರ್ಯಾಂಡ್ ಫೇಮಸ್ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಸಮಕ್ಕೆ ಫೇಮಸ್ ಆಗಿರುವಂತಹ ನಟಿಗೆ ಮಣೆ ಹಾಕಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ತಮನ್ನಾರವರ ವಿಚಾರ ಬಂದಾಗ ಅವರು ಒಂದಷ್ಟು ಸಾಂಗ್ಸ್ ಗಳ ಮೂಲಕ, ಅದು ಅವರ ಜರ್ನಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದು ಅಂದ್ರೆ ಜೈಲರ್ ಮೂಲಕ ನೀ ಕಾಮನಯ್ಯ ಸಾಂಗ್ ಮಾಡಿದ್ರು, ಅದಂತೂ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ ನಂತರ ಸ್ತ್ರೀ ಸಿನಿಮಾದ ಒಂದು ಸಾಂಗು ಕೂಡ ಸ್ಟೆಪ್ ಹಾಕಿದ್ರು, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು. ನಾಯಕಿಯಾಗಿ ಜೊತೆಗೆ ಸ್ಪೆಷಲ್ ಸಾಂಗ್ ಗಳಲ್ಲಿ ಕಾಣಿಸ್ಕೊಳ್ಳುವ ಮುಖಾಂತರನೂ ಕೂಡ ತಮನ್ನಾರವರು ಪ್ಯಾನ್ ಇಂಡಿಯಾದಾದ್ಯಂತ ಒಂದಷ್ಟು ಕ್ರೇಜ್ ಇದ್ದೇ ಇದೆ ಅವ್ರ ಬಗೆಗೆ, ಜೊತೆಗೆ ಒಂದಷ್ಟು ಫೇಮಸ್ ಅನ್ನು ಕೂಡ ಆಗಿರುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಶ್ರೀಲೀಲಾ ಹಾಗೂ ರಶ್ಮಿಕಾ ಅವರ ಹೆಸರು ಕೂಡ ಕೇಳಿ ಬರೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ರಶ್ಮಿಕಾ ಕನ್ನಡದ ಹುಡುಗಿ, ಕೊಡಗಿನ ಕುವರಿ, ಅವರು ಕೂಡ ಕರ್ನಾಟಕದವರಾಗಿರೋದ್ರಿಂದ ಅವರನ್ನ ಸಂಪರ್ಕಿಸಬಹುದಿತ್ತಲ್ವಾ. ಇನ್ನು ಶ್ರೀಲೀಲಾ ಆಕ್ಟ್ ಮಾಡಿದ್ದು ಕನ್ನಡದಿಂದ, ಈಗ ಫೇಮಸ್ ಆಗ್ತಾ ಇರುವಂತದ್ದು ತೆಲುಗು ಹಾಗೂ ಬಾಲಿವುಡ್ ನಲ್ಲಿ, ಇವ್ರನ್ನ ಸಂಪರ್ಕ ಮಾಡಬಹುದಿತ್ತಲ್ವಾ. ಸೊ ಇದನ್ನೆಲ್ಲ ಗಮನಿಸಿದಾಗ ಸರ್ಕಾರ ಇವರಿಬ್ಬರನ್ನು ಕೂಡ ಸಂಪರ್ಕಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇವರಿಬ್ರು ಕೂಡ ನಾವು ತುಂಬಾ ಬ್ಯುಸಿ ಆಗಿರ್ತೀವಿ ಅನ್ನುವಂತಹ ಕಾರಣದಿಂದಾಗಿ ಈ ಒಂದು ಪ್ರಾಜೆಕ್ಟ್ಗೆ ಅಂಬಾಸಿಡರ್ ಆಗುವಂತಹ ಒಂದು ವಿಚಾರವನ್ನ ಅಂದ್ರೆ ಆ ಒಂದು ವಿಚಾರಕ್ಕೆ ತಾವು ಮುಂದಾಳತ್ವವನ್ನ ವಹಿಸಿಕೊಳ್ಳೋದನ್ನ ಹಿಂದೆ ಸರಿದಿದ್ರು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಅಂಡ್ ರಶ್ಮಿಕಾ ಬಾಲಿವುಡ್ ನಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಈಗ. ಅಂಡ್ ಬಾಲಿವುಡ್ ನಲ್ಲಿ ಇರ್ಬೇಕಾದ್ರೆ ಕನ್ನಡದ ಹುಡುಗಿ ಅನ್ನೋದನ್ನೇ ಮರೆತು ಹೋಗ್ಬಿಟ್ಟಿದ್ದಾರೆ. ನಾನು ಐ ಫ್ರಮ್ ಆಂಧ್ರ ಅನ್ನುವಂತಹ ಮಾತನ್ನು ಕೂಡ ಈ ಹಿಂದೆ ಹೇಳಿ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಅವರು ಕಾರಣರಾಗಿದ್ರು. ಅಂಡ್ ಒಂದೆರಡು ಸಿನಿಮಾಗಳಂದ್ರೆ ಅವ್ರು ಕೊನೆಯಾಗಿ ನಟಿಸಿದ್ರು ಅಂತ ಹೇಳಿದ್ರೆ ಪೊಗರು ಸಿನಿಮಾ, ಅದು ಬಿಟ್ರೆ ಕನ್ನಡಕ್ಕೆ ಬರುವಂತಹ ಪ್ರಯತ್ನವನ್ನೇ ಅವರು ಮಾಡ್ತಾ ಇಲ್ಲ. ಇನ್ನು ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಜೊತೆಗೆ ಅಟ್ಲೀಸ್ಟ್ ಈ ಒಂದು ಅವಕಾಶದ ಮೂಲಕವಾದ್ರು ಕನ್ನಡಿಗರಿಗೆ ಹತ್ತಿರವಾಗಬಹುದಲ್ಲ ಅನ್ನುವಂತ ಪ್ರಯತ್ನವನ್ನ ಮಾಡಬಹುದಿತ್ತಲ್ವಾ. ಯಾಕಂದ್ರೆ ಕನ್ನಡದ ಸಿನಿಮಾಗಳಲ್ಲಂತೂ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿನೂ ಅವರು ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಬಟ್ ಈ ಒಂದು ಸಂಸ್ಥೆಗೆ ರಾಯಭಾರಿಯಾಗಿ ಅವರು ಕೆಲಸವನ್ನ ಮಾಡಬಹುದಿತ್ತು, ಏನೋ ಒಂದು ರೀತಿ ಕನ್ನಡದ ಪ್ರೇಕ್ಷಕರಿಗೆ ಈ ಮೂಲಕವಾದ್ರೂ ಹತ್ತಿರವಾಗಬಹುದಿತ್ತು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇದ್ರ ಜೊತೆಗೆ ಶ್ರೀಲೀಲಾ ಬ್ಯಾಕ್ ಟು ಬ್ಯಾಕ್ ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿ, ಬ್ಯಾಕ್ ಟು ಬ್ಯಾಕ್ ತಮಿಳ್ ಸಿನಿಮಾಗಳಲ್ಲಿ ಬ್ಯುಸಿ, ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಏನೋ ರಶ್ಮಿಕಾ ಮಂದಣ್ಣಗೆ ಕಾಂಪಿಟೇಷನ್ ಕೊಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಬಾಲಿವುಡ್ ನಲ್ಲೂ ಕೂಡ ತುಂಬಾನೇ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಕೈಲಿ 2-3 ಸಿನಿಮಾಗಳಿದೆ, ಅದ್ರ ಜೊತೆಗೆ ಒಂದಷ್ಟು ಸ್ಪೆಷಲ್ ಸಾಂಗ್ಸ್ ಗಳನ್ನು ಕೂಡ ಒಪ್ಕೊಳ್ತಿದ್ದಾರೆ. ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಕನ್ನಡದತ್ತ ಕೊಂಚ ಮುಖ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ರೆ, ಕನ್ನಡದಲ್ಲಿ ಸದ್ಯಕ್ಕೆ ಅವರು ನಟಿಸಿರುವಂತಹ ಸಿನಿಮಾ ಜೂನಿಯರ್ ಸಿನಿಮಾ, ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಏನ್ ಆಕ್ಟ್ ಮಾಡ್ತಿದ್ದಾರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಆ ಒಂದು ಸಮಯದಲ್ಲಿ ಶ್ರೀಲೀಲಾ ಅವರನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದು ಬಿಟ್ರೆ ಬೇರೆ ಯಾವ ಸಿನಿಮಾದಲ್ಲೂ ಕೂಡ ಕನ್ನಡದ ಕಡೆ ಬರುವಂತಹ ಮನಸ್ಸನ್ನ ಮಾಡಿಲ್ಲ. ಹೀಗಿರುವಂತಹ ಸ್ಥಿತಿಯಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಅನ್ನ ತಲುಪಿಸುವಂತಹ ಉದ್ದೇಶವನ್ನ ಹೊಂದಿರುವ ಸಂದರ್ಭದಲ್ಲಿ ಪ್ಯಾನ್ ಇಂಡಿಯಾ ನಟಿಯರಿಗೆ ಮಣೆ ಹಾಕೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತಾನೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕ್ತಿದ್ದಾರೆ. ಅಂಡ್ ತಮ್ಮನ್ನ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಒಂದು ಗುಂಪಿದ್ರೆ, ತಪ್ಪು ಅಂತ ಹೇಳೋದಕ್ಕೂ ಕೂಡ ಮತ್ತೊಂದು ಗುಂಪಿದೆ. ಅಂಡ್ ಇಲ್ಲಿ ನಾವು ಕನ್ನಡ
ಕನ್ನಡದ ನಟಿಯರು ಅನ್ನುವಂತಹ ವಿಚಾರವನ್ನ ನಮ್ಮ ಒಂದು ಬ್ರ್ಯಾಂಡ್ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಆ ನಾವು ಕೂಡ ಕನ್ನಡಿಗರಾಗಿ ಅದನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಯಾವ ನಟಿ ಆದ್ರೇನು ಕನ್ನಡದ ನಟಿ ಬರಲ್ಲ ಅಂತ ಹೇಳಿದಾಗ ಪರಭಾಷೆ ನಟಿಗೆ ಮಣೆ ಹಾಕಿದ್ರಲ್ಲಿ ತಪ್ಪಿಲ್ಲ ಅನ್ನುವಂಥದ್ದನ್ನ ಒಪ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಮತ್ತೊಂದು ವರ್ಗದ ವಿಚಾರ. ಸೊ ಕನ್ನಡದ ನಟಿ ಮಣಿಯರು ಬೇರೆ ಬೇರೆ ಭಾಷೆಗಳಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಕನ್ನಡದತ್ತ ಬರೋ ಮುಖವನ್ನ ಕೂಡ ಮಾಡ್ತಾ ಇಲ್ಲ, ಕನ್ನಡದತ್ತ ಮುಖ ಮಾಡ್ತಾ ಇಲ್ಲ, ಕನ್ನಡದತ್ತ ಬರುವಂತಹ ಮನಸ್ಸನ್ನು ಕೂಡ ಮಾಡ್ತಿಲ್ಲ. ಇನ್ನು ಸಿನಿಮಾಗಳಿಗೆ ಸಹಿ ಆಗದೆ ಇರುವಂತವ್ರು, ಅದರಲ್ಲೂ ಸಿನಿಮಾಗಳು ಅಂತ ಹೇಳಿದ್ರೆ ನಮ್ಮ ನಟರೆಲ್ಲ ಅಂದ್ರೆ ಸ್ಟಾರ್ ನಟರ ಸಿನಿಮಾಗಳಿಗೆ ಮಾತ್ರ ಸೀಮಿತ ಅನ್ನೋ ರೀತಿ ಆಗಿದ್ದಾರೆ. ಅದರಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾತ್ರ ನಾವು ಇಂಟ್ರೆಸ್ಟ್ ಅನ್ನ ತೋರೋದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇದ್ದಾರೆ. ಅದಕ್ಕೆ ತಕ್ಕಂಗೆ ಸ್ಟಾರ್ ನಟರ ಸಿನಿಮಾಗಳು ಕೂಡ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಅಂತೆಲ್ಲ ಬರ್ತಾ ಇದೆ. ಹೀಗಿರುವಾಗ ಒಂದು ಬ್ರ್ಯಾಂಡ್ ವಿಚಾರವಾಗಿ ರಾಯಭಾರಿಯಾಗಿ ಬರೋದಕ್ಕೆ ಮನಸ್ಸು ಮಾಡಿರುವಂತಹ ಕನ್ನಡದ ನಟಿಯರು ಮತ್ತಿನ್ಯಾವಾಗ ಈ ಕಡೆ ಬರುವಂತಹ ಮನಸ್ಸನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬಹುದಾಗಿದೆ. ಇನ್ನು ತಮನ್ನಾರವರು ಮೈಸೂರು ಸ್ಯಾಂಡಲ್ನ ರಾಯಭಾರಿಯಾಗಿ ಆಯ್ಕೆ ಆಗಿದ್ದಾರೆ. 6 ಕೋಟಿ ಸಂಭಾವನೆಯನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ಪಡ್ಕೊಳ್ತಿದ್ದಾರೆ. ಸಂಭಾವನೆ ಅನ್ನುವಂತಹ ವಿಚಾರಕ್ಕಿಂತ ಅವರು ಪರಭಾಷಾ ನಟಿ ಅನ್ನೋ ವಿಚಾರಕ್ಕೆ ಸುದ್ದಿ ಆಗ್ತಿರೋದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು.